ಹಣೆ ಬರಹ ಬರೆದ್ರೆ ನನಗೆ ಮಾತ್ರ ಸ್ಪೆಷಲ್ ಆಗಿ ಅದು ಫೇವರಬಲ್ ಆಗಿ ಬರ್ದಿದ್ದಾನೆ. ನಿಮ್ ಮುಕ್ತಾಯ ಹೇಗೆ ಅಂತ ನೀವೇ ತೀರ್ಮಾನ ಮಾಡಿ. ತೀರ್ಮಾನ ಮಾಡಕ್ಕೆ ಇವ್ರು ಯಾರು? ಇಷ್ಟು ಬೇಗ ಇವ್ರ ಕತೆ ಮುಗಿಸ್ಬಿಟ್ರು ಹೇಗೆ? ಇವ್ರ ಧಾರಾವಾಹಿ ಮುಗಿಯೋಕೆ ಇನ್ನೂ ಒಂದು ಅಧ್ಯಾಯ ಬಾಕಿ ಇದೆ. ಆ ಅಧ್ಯಾಯನ ನಾನು ಮುಗಿಸ್ತೀನಿ. ಕೊನೆ ಪುಟನ ನೀನು ಮುಚ್ಚಿಬಿಡು. ಇದಾಗಿದೆ ಚಕ್ರವರ್ತಿ. ನನ್ನನ್ನು ನೋಡಿ ನಿಮ್ಗೆ ಆಶ್ಚರ್ಯ ಆಗಿರ್ಬೇಕಲ್ಲ? ಅಯ್ಯೋ, ಆಶ್ಚರ್ಯ ಪಡೋದೇನಿದೆ? ನಿನ್ನಂತ ಕಂತ್ರಿ ನಾಯಿಗಳು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಈ ಕಂತ್ರಿ ನಾಯಿ ಕಚ್ಚೋಕ್ ಮುಂಚೆ ಆ ಕಮಿಷನರ್ ನಿಮ್ಗೆ ಕೊಟ್ಟಿರೋ ಹವಾಲಾ ಡೈರಿನ ನನಗೆ ಕೊಟ್ಬಿಡು. ಯಾವ ಹವಾಲಾನು ನನಗೆ ಗೊತ್ತಿಲ್ಲ, ಯಾವ ಡೈರಿನೂ ನನ್ನ ಹತ್ರ ಇಲ್ಲ. ಗೊತ್ತಿಲ್ಲ ಅಂತ ಮಕ್ಕಳಿಗೆ ಹೇಳ್ದಾಗ ಹೇಳ್ಬೇಡ. ಸಿಬಿಐ ಡಿಪಾರ್ಟ್ಮೆಂಟ್ ಸಿಕ್ಕಿದ್ದು 2 ಹವಾಲಾ ಡೈರಿ, ಅದರಲ್ಲೂ ಒಂದು ಓಪನ್ ಆಗಿದ್ದಕ್ಕೆ ಈಗಾಗಲೇ ಸಾಕಷ್ಟು ಮಿನಿಸ್ಟರ್ಗಳು ಹೋಗಬಾರ ಜಾಕ್ ಹೋಗಿದ್ದಾರೆ. ಇನ್ ಹತ್ರ ಇರೋ 2ನೇ ಡೈರಿ ಓಪನ್ ಆದ್ರೆ ಅದರಲ್ಲಿರೋ ವಿಷಯ ಬಯಲಿಗೆ ಬಂದ್ರೆ ಎಲ್ಲಿರೋ ಮುಖ್ಯವಾದ ಕುರ್ಚಿಗೆ 4 ಕಾಲ್ಗಳಲ್ಲಿ 3 ಕಾಲು ಹೊಟ್ಟೋಗುತ್ತೆ. 1 ಕಾಲಲ್ಲಿ ಕುರ್ಚಿ ನಿಲ್ಲಲ್ಲ. ನಿಲ್ಲಲ್ಲ. ಅಷ್ಟು ಪವರ್ ಇದೆ ಆ ಡೈರಿಗೆ. ಮರ್ಯಾದೆ ಕೇಳ್ತಾ ಇದ್ದೇನೆ, ಆ ಡೈರಿ ನನಗೆ ಕೊಟ್ಬಿಡಿ. ಆಮೇಲೆ ಹುಡುಗರ ಜೊತೆ ಅಥವಾ ನನ್ನ ಗ್ಯಾಂಗ್ ಜೊತೆ ಮಿಕ್ಕ ಆಯಸ್ಸನ್ನ ಆರಾಮ್ಸೆ ಕಳಿಬಹುದು. ಫಸ್ಟ್ ಕ್ಲಾಸ್ ಆಗಿ ಎನಿವೇರ್ ಇನ್ ದ ವರ್ಲ್ಡ್, ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಲೈಕ್ ಎ ಕಿಂಗ್, ನೀನೊಬ್ಬ ರಾಜ ಆಗಿರ್ಬೋದು. ಗಿವ್ ಮಿ ದ ಡೈರಿ ಮ್ಯಾನ್, ಗಿವ್ ಮಿ. ಅಯ್ಯೋ, ಹವಾಲಾ ಡೈರಿ ಅಂತೆ. ಮಿಲ್ಕ್ ಡೈರಿ ನೋಡಿನೇ ಎಷ್ಟೋ ಕಾಲ ಆಗೋಯ್ತು. ಈಗಾಗಲೇ ನನ್ನ ಕಂತ್ರಿ ನಾಯಿ ಅಂದಿದೀಯಾ? ಈ ಕಂತ್ರಿ ನಾಯಿಗೆ ಏನಾದ್ರೂ ಹುಚ್ಚಿಡಿದ್ರೆ ಅಭಿಮನ್ಯು ನಿಮ್ಮ ಅಣ್ಣ ಅಂತ ಮುಟ್ಟಾಳ ದಡ್ಡ, ಅವನಿಗೆ ಏನು ಗೊತ್ತಿಲ್ಲ. ನೀನು ಬುದ್ಧಿವಂತ. ಹೇಳು, ಹವಾಲಾ ಡೈರಿ ಎಲ್ಲಿದೆ? ನೋ, ಹೇಳೋ. ಇದು ಕೇಳ್ಸಲ್ಲ ನೋ ಡಬ್ಬ, ನಮ್ಮ ಹತ್ರ ಬೇಡ. ನಿನ್ ಕಿವಿನ ಅಡ್ರೆಸ್ ಇಲ್ದಂಗ್ ಮಾಡ್ಬಿಡ್ತೀನಿ.
ಏನಪ್ಪ ಅಂದೆ? ಮಗು ಇಲ್ಲಿ. Get back! Get back! ಬನ್ನಿ. ಕಂಪಾಸ್. ಆಗಿದ್ದಾಗೋಯ್ತು. ಹವಾಲಾಗರಣಕ್ಕೆ ಈ ಚಕ್ರವರ್ತಿನೇ ಕಾರಣ. ಡೇರ್ನ ಅವನೇ ಸುಟ್ಬಿಡ ಅಂತ ಹೇಳಿ ಅವನ ಜೊತೆ ಆ ಡೇರ್ನ ಸುಟ್ಬಿಡೋಣ. ಓಕೆ ಓಕೆ ಕಮ ಬೇರೆ ಕೊಡು. ನೋಡಿ, ಇಲ್ಲಿಗೆ ಬಂದರು ಕರ್ನಾಟಕ ಪೊಲೀಸು ನಿಮ್ಮ ರಕ್ಷಣೆಗೆ ಬಂದಿಲ್ಲ, ನಿಮ್ಮನ್ನು ಮುಗಿಸೋಕೆ ಬಂದಿದ್ದಾರೆ. ನಿಮ್ಮನ್ನು ಸುಟ್ಟು ಹಾಕೋದಕ್ಕೆ ಡೆಲ್ಲಿಯಿಂದ ಆರ್ಡರ್ಸ್ ತಗೊಂಡಿದ್ದಾರೆ. ಅದನ್ನು ನಾನು ನಿಲ್ಲಿಸ್ತೇನೆ. ಐ ವಿಲ್ ಸ್ಟಾಪ್ ಇಟ್. ನಿಮ್ಮ ರಕ್ಷಣೆ ನಾನು ಕೊಡ್ತೀನಿ. ಓಕೆ? ಆದ್ರೆ ಬೇರೆ ಕೊಡಿ. ಡೋಂಟ್ ಇರಿಟೇಟ್ ಮೀ. ಗಿವ್ ಮೀ ದ ಡೈರಿ. Give me the diary. Come on, you bastards. Give me the diary. Come on, give me the diary. Come on. ನನಗೆ ಕಣ್ಣು ಕಾಣಿಸ್ತಿಲ್ಲ. ನಾನು ಯಾರನ್ನ ಶೂಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನ್ಯಾಯದೇವತೆಗೂ ಕಣ್ಣಿಲ್ಲ. ಆದ್ರೆ ಅವಳು ಕೊಡೋ ತೀರ್ಪು ಮಾತ್ರ ಯಾವಾಗ್ಲೂ ನ್ಯಾಯವಾಗಿರುತ್ತೆ. ಆಮ್ ರೈಟ್? ನನಗಂತೂ ಕಿವಿ ಕೇಳಿಸ್ತಿಲ್ಲ. ಅವನೇನು ಹೇಳಿದ ಸ್ವಲ್ಪನೂ ಅರ್ಥ ಆಗಲಿಲ್ಲ. ಆದ್ರೆ ನಮ್ಮ ಅಣ್ಣ ಕೊಡೋ ತೀರ್ಪು ನ್ಯಾಯ ದೇವತೆಗಿಂತ ಕರೆಕ್ಟ್ ಆಗಿರತ್ತೆ.